ಸೋಲಿಸಿ ಛಲದಂಕ ಮಲ್ಲನೆನಿಸಿಕೊಂಡ ವಂಶದ ಮಗನೆಂದರೆ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ಓದುಗಳೆಂಬ ಯಾವ ಪುಣ್ಯವೂ ಇಲ್ಲ ನನಗೆ. ಧರ್ಮರಾಜ್, ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠ ಹೇಳಿ ನಿನ್ನ ಕೀರ್ತಿ ಹೆಚ್ಚಿಸಿಕೊಂಡರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ಕೈಯೊಡ್ಡಿ ನಿಲ್ಲು ಹಾಗೆ ಮಾಡದಿದ್ದರೆ ನಾನು ಎಂಎಲ್ಎ ಪೊಲೀಸ್ ಪಾಟೀಲ್ ವೀರಗೌಡನೇ ಅಲ್ಲ. ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬ ನನ್ನಂತೆ ಮಾಡಿಕೊಂಡು ಅವನಿಂದ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚಿ ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ನಾಶ ಮಾಡಿಕೊಂಡು ಈ ನಾಡಿನ ಚಕ್ರೇಶ್ವರ ನಿಲ್ಲಿಸಿಕೊಂಡಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ಮಾಂತ್ರಿಕ ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲ ಅದರ ಮಾಹಿತಿ ಪಡೆದುಕೊಂಡಿರುವೆನೋ. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಹಣ ಪಟ್ಟ ಹೊರತು ಭೂಮಿ ಕೊಡುವುದಿಲ್ಲವೆಂದು ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಟು ಅಂತಾರೆ. ಆದರೆ ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ? ಈ ಗೌಡನ ಬಲಗೈ ಬಂಟ ಅಂದ್ರೆ ಹೇಗಿರ್ಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಡನಾಗಿರ್ಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಕೃತಿ ತಯಾರಿಸಿದ್ದೀಯೋ, ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಗೌಡ್ರ 12 ಆಳೆ ಜನ ಕೊಡಕ್ ತಯಾರಾಗ್ಯಾರಿ. ಇನ್ನ 4 ಆಳೆ ಜನ ಕೊಡಕ್ ತಯಾರಿಲ್ಲ ನೋಡ್ರಿ. ಬದ್ಮಾಸ್ಗಳ ಮಕ್ಕಳ ನಮ್ಗ ಎಮ್ಮೆಲ್ಗೆ ಧಿಕ್ಕಾರ, ಕಿತಾಪತಿಗೆ ಧಿಕ್ಕಾರ, ಧಿಕ್ಕಾರನ ಕೂಗ್ತಾರ ನೋಡ್ರಿ. ಆದರೆ ಎಂಬ ಅಪಸ್ವರದ ಮಾತಕ್ಕೆ ಸೀತಾಪತಿ ಅದೇನೆಂದು ಬೇಗ ಹೇಳು. ಇಲ್ಲಿ ಅಡ್ಡಿಗೆ ಕಾರಣವಾಗುತ್ತಲೇ ತಗ್ಗಿಸಿ ಬಿಡುತ್ತಾರೆ. ತಲೆಯನ್ನಷ್ಟೇ ಏಕೆ ಗೌಡ್ರೆ? ಈ ಮಾಂತ್ರಿಕರ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಡಿದರು ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವರೆಂದು ಅವನು ಎಲ್ಲಿಗೆ ಹಕ್ಕಿತರ ಹಾರಿ ಹೋದರು ಆ ರೆಕ್ಕೆ ಬಲಿತ ಗರುಡನಾಗಿ ನೆಲಕ್ಕೆ ಹಾರಿ ಪಾದಕ್ಕೆ ಹಾಕ್ತೀನಿ ಗೌಡ್ರೆ, ಪಾದಕ್ಕೆ ಹಾಕ್ತೀನಿ.
ಒಂದು, ಇಲ್ಲ ಅವರ ತಲೆಬೇಕು ಒಂದು. ಅದನ್ನ ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ. ನಿನ್ನ ಕುತಂತ್ರದಿಂದ ಈ ನಿನ್ನ ಚೇರುಗಳ ಕೈಯಿಂದ ಕಿರುಕುಳ ಕೊಡಿಸಿದರು. ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರರು. ಎಚ್ಚರ, ನನಗೆ ಎಚ್ಚರ. ಅದು ಈ ವೀರಾದಿ ವೀರ MLA ಗೌಡನಿಗೆ ಎಚ್ಚರ. ಮಿಸ್ಟರ್ ಬೀರ, ನಾನು ಯಾರು ಎಂಬವನೆಂಬುದು ಅರಿಯದೆ ಮಾತನಾಡಿದರೆ ಹರಿನಾಮ ಸ್ಮರಣ ಇಲ್ಲದೆ ನನ್ನನ್ನು ಯಮನ ದಾರಿ ಹಿಡಿಸಿ ಬಿಡುತ್ತಾನೆ. ನೀನು ಎಚ್ಚರ. ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದು ನೀನು ಅರಿಯದೆ ಕೊಡದ ತರ ಮಾತನಾಡಿದರೆ ಈ ಕುರಿ ಬಲ್ಲಿದ ಢಗರು ಢಗರಾಗಿ ನಿಮ್ಮೆಲ್ಲರೂ ಗೊತ್ತಿ ಕೊಲ್ಲುತ್ತದೆ ಮಗನ. ಎಚ್ಚರ. ಈ ಭೀರ ಸಪ್ಪನ ಮೇಲೆ ಭೀರನಲ್ಲ. ಏಕಂತೆ ಕುರಿ ಹಾಲು ಕೊಡಲು ಗಂಟಲೆ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿ. ಗೌಡ್ರ ಮಾತಿಗೆ ಮಾತು ಬೆಳೆಸಿ ಆಗೋ ಕೆಲ್ಸ ಯಾಕೆ ಹಾಳು ಮಾಡ್ತೀರಿ? ಬರ್ರಿ ಸ್ವಲ್ಪ. ನೋಡು ವೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರು ನಿನ್ನನ್ನು ಮುಟ್ಟಿ ಮಾತನಾಡೋಷ್ಟು ಶ್ರೀಮಂತ ನೀನು ಮಾಡಲಿಕ್ಕೆ ಈ ನಾಡಿನಲ್ಲಿ. ಯಾಕೆ ಅಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂದೆ ಮಾತು ಕೊಡು. ಆ ನಂತರ ನಿನಗೆ ಎಷ್ಟು ಹಣ ಬೇಕೋ ಬಾಯ್ ಬಿಟ್ಟು ಕೇಳು. ತಕ್ಷಣವೇ ತಡ ಮಾಡದೆ ಕೊಟ್ಟು ಬಿಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕೋ ಇಲ್ಲ ಅಳಬೇಕೋ ನನಗೆ ಗೊತ್ತು ಸಾಹೇಬರೇ. ಇದಕ್ಕೆಲ್ಲ ಅಳಬಾರ್ದು. ಹಣ ಮಾಡಿಕೊಂಡು ನಗಬೇಕು ಈ ಜಗದಲ್ಲಿ. ಇಲ್ಲ ಅಂದ್ರೆ ನಿನಗೆ ದಡ್ಡ ಅಂತಾರೆ. ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಯಿಸುವ ಗುಡ್ಡ ಹಾಳು ಮಾಡಿಕೊಂಡು ರೈತರ ಅವಸ್ಥೆ ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿಯಲ್ಲ. ಸೀದ ಮಾತಿಗೆ ಸೆಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತು ಕುರಿಯನ್ನು ಹೊತ್ತು ಮಾರುವ ನೇತಿನ ಕುರುಬಾನನು ನೆನಪಿರಲಿ. ಉತ್ತರ ಹಾಗೆ ಎಚ್ಚರದಪ್ಪಿ ಮಾತನಾಡಿ ಬಯಸಿ ಬಂದದ್ದನ್ನು ತಿರಸ್ಕಾರ ಮಾಡಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೊ. ಇಲ್ಲ ಅಂದ್ರೆ ತಮ್ಮ ಹಣನ ಹೋಗುತ್ತ, ಆಮೇಲೆ ನಿನ್ನ ಹೆಣನ ಬೀಳುತ್ತ. ಈ ನನ್ನ ಹೆಣ ಹೋಗುವ ಮೊದಲು ಈ ನಿಮ್ಮ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ಸ್ಫೂರ್ತಿಯಲ್ಲಿ ಬೆಳೆದ ಬಂದ ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗುವುದಕ್ಕೆ ಬಂದಿದ್ದೇನೆ. ಆ ಗೋಮಾಳ ದನ ಕುರಿಗಳ ಮೇಸುವರ ಸೊತ್ತು. ಈ ಭೂಮಿ ಜಗತ್ತಿಗೆ ಅನ್ನ ಹಾಕು. ಏನು ಸೊಕ್ಕಿಲೆ ಮಾತನಾಡಿ ಹೋದ್ರೆ ಅವನಿಗೊಂದು ಪ್ಲಾನು. ಸೀತಾಪತಿ ಹಾಕಿದ ನಿನ್ನ ಪ್ಲಾನ್. ಆ ವೀರ ಸೀದಾ ನೇರಿಗೆ ಚೆನ್ನಾಗಿರ್ಬೇಕು. ಹಂಗ ಹಾಕು. ಕತ್ತಿಗೋದಿಸ್ ಬಂತು, ಇವ್ ಬುದ್ಧಿನ ಬರ್ಲಿ ನೋಡಿ. ಅಲ್ರಿ ನೋಡಿ, ಬರ್ರಿ ಇಲ್ಲಿ. ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ ಛೇ ಛೇ, ಸಾಧ್ಯವಿಲ್ಲ. ಸೀತಾಪತಿ, ಇದು ನಿನ್ನ ಬಸ್ವರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನ್ಯಾರು
ರೇ ನೀವು ನಾಡಗೌಡ್ರಿ ಆಮೇಲೆ ಅನ್ನೋದು ಇಲ್ಲಿ ಕುಂತಾರ ಎಲ್ಲರಿಗೂ ಗೊತ್ತೈತ್ರಿ. ಆದ್ರ ಮುಂದೊಂದ್ ದಿನ ನನ್ನ ಮಾತು ನಿಮಗೆ ನೆನಪು ಬರ್ತೈತಿ ಜೋಕೆ. ಓಹೋ, ರೈತ ನಾಯಕರ ಮಗ ಬಾಮರಿ, ಏನು ಕೆಲಸ ಬೇಕಿತ್ತು? ಏನಿಲ್ಲ ಗೌಡ್ರೆ, ನಾನು IPS ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ತಮ್ಮ ಸಹಾಯ ಬೇಕಾಗಿದೆ ಗೌಡ್ರೆ. ಅಂತೂ ಡಾಕ್ಟರ್ ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ, ಹುಲಿ ಹಳ್ಳಕ್ಕೆ ಬಿತ್ತು. ಇವರೇ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ, ಮುಂದೆ ಮಜಾ ನೋಡಿ. ಒಂದೇಕೋ ಇವನ 10 ಕೆಲಸ ಮಾಡಿಕೊಡೋಣ. ಈ ಶಶಿಧರ ನಮ್ಮ ಹುಡುಗ. ಗೌಡ್ರೆ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರುವುದು ಈ ಗೌಡನ ಹುಟ್ಟುಗುಣ. ಹಾ, ಒಳಗೆ ಬನ್ನಿ, ಎಲ್ಲಾನು ಮಾತನಾಡೋಣ.